ಪರಮ ಪಾವನವಾದ ಈ ಶ್ರೀ ಸತ್ಯನಾರಾಯಣ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸುವವರಿಗೆ ಮತ್ತು ಪುಣ್ಯಪ್ರದವಾದ ಕಥೆಯನ್ನು ಕೇಳುವವರಿಗೆ ದೇವರ ಅನುಗ್ರಹದಿಂದ ಸಕಲ ಐಶ್ವರ್ಯವೂ ಲಭಿಸುವುದು. ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣನ ವ್ರತವು ವಿಶೇಷವಾಗಿ ಫಲಪ್ರದವಾಗಿರುವುದು. ಪ್ರತಿನಿತ್ಯವೂ ಇದನ್ನು ಓದುವ ಕೇಳುವ ಜನರ ಪಾಪಗಳು ಭಗವಂತನ ಅನುಗ್ರಹದಿಂದ ಪರಿಹಾರವಾಗುವವು. ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಸಂಕ್ಷಿಪ್ತ ಸತ್ಯನಾರಾಯಣ ಕಥಾ. ಅಧ್ಯಾಯ 1. ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳು ಸೂತ ಪುರಾಣಿಕರಿಗೆ ಹೀಗೆ ಕೇಳಿದರು. ಯಾವ ವ್ರತದಿಂದ ಯಾವ ತಪಸ್ಸಿನಿಂದ ಮಾನವರಿಗೆ ಪರಮ ಪಾವನವಾದ ಈ ಶ್ರೀ ಸತ್ಯನಾರಾಯಣ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸುವವರಿಗೆ ಮತ್ತು ಪುಣ್ಯಪ್ರದವಾದ ಕಥೆಯನ್ನು ಕೇಳುವವರಿಗೆ ದೇವರ ಅನುಗ್ರಹದಿಂದ ಸಕಲ ಐಶ್ವರ್ಯವೂ ಲಭಿಸುವುದು. ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣನ ವ್ರತವು ವಿಶೇಷವಾಗಿ ಫಲಪ್ರದವಾಗಿರುವುದು. ಪ್ರತಿನಿತ್ಯವೂ ಇದನ್ನು ಓದುವ ಕೇಳುವ ಜನರ ಪಾಪಗಳು ಭಗವಂತನ ಅನುಗ್ರಹದಿಂದ ಪರಿಹಾರವಾಗುವವು. ಇಚ್ಛಿತ ಫಲವು ಪ್ರಾಪ್ತವಾಗುವುದೋ ಅದನ್ನು ನಮಗೆ ಹೇಳಿರಿ. ಆಗ ಸೂತರು ಅಂದರು, ನಾರದರಿಗೆ ಶ್ರೀನಾರಾಯಣನೇ ಹೇಳಿದ್ದನ್ನು ನಾನು ಹೇಳುತ್ತೇನೆ ಕೇಳಿರಿ. ಒಮ್ಮೆ ನಾರದರು ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಲೋಕಗಳನ್ನು ಸಂಚರಿಸಿ ಭೂಲೋಕಕ್ಕೆ ಬಂದರು. ಅಲ್ಲಿ ಜನರು ತಮ್ಮ ಕರ್ಮ ಫಲಗಳನ್ನು ಭೋಗಿಸುತ್ತಾ ಬಹಳ ಕ್ಲೇಶ ಪಡುತ್ತಿದ್ದರು. ಅದನ್ನು ನೋಡಿ ಈ ಜನರ ದುಃಖವನ್ನು ದೂರ ಮಾಡಬೇಕೆಂದು ನಾರದರು ವೈಕುಂಠಕ್ಕೆ ದಯಮಾಡಿಸಿದರು. ಅಲ್ಲಿ ಶಂಖಚಕ್ರ ಗದಾ ಪದ್ಮಗಳಿಂದ ಸಂಶೋಭಿತನಾದ ಭಗವಂತನನ್ನು ಅನನ್ಯ ಭಕ್ತಿಯಿಂದ ಸ್ತೋತ್ರ ಮಾಡಹತ್ತಿದರು. ಈ ಸ್ತೋತ್ರವನ್ನು ಕೇಳಿ ವಿಷ್ಣುವು ನಾರದರಿಗೆ ವೈಕುಂಠಕ್ಕೆ ಬಂದ ಕಾರಣವನ್ನು ಕೇಳಲಾಗಿ ನಾರದರು ಅಂದರು, ಹೇ ಪ್ರಭು, ಭೂಲೋಕದಲ್ಲಿ ಜನರು ತಮ್ಮ ಪಾಪ ಕರ್ಮದ ಫಲವಾಗಿ ದುಃಖಿಸುತ್ತಿರುವರು. ಅದು ಯಾವ ಸುಲಭ ಉಪಾಯದಿಂದ ನಿವಾರಣೆಯಾಗುವುದೆಂಬುದನ್ನು ಕೃಪೆ ಮಾಡಿ ಹೇಳಬೇಕು. ಆಗ ಭಗವಂತನು ಹೇಳುತ್ತಾನೆ, ನಾರದ, ಲೋಕಾನುಗ್ರಹದ ಇಚ್ಛೆಯಿಂದ ಒಳ್ಳೆ ಪ್ರಶ್ನೆ ಮಾಡಿದೆ. ಪುಣ್ಯಪ್ರದವಾದ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸುವುದರಿಂದ ಮಾನವರು ಇಹದಲ್ಲಿ ಸೌಖ್ಯವನ್ನು ಅನುಭವಿಸಿ ಅಂತ್ಯದಲ್ಲಿ ಮೋಕ್ಷ ಪಡೆಯುವರು. ಮಾನವನಿಗೆ ಯಾವ ದಿನ ವ್ರತವನ್ನು ಆಚರಿಸಬೇಕೆಂದು ಅನಿಸುವುದೋ ಅಂದು ಬಂಧು ಬಾಂಧವರಿಂದ ಬ್ರಾಹ್ಮಣರಿಂದ ಕೂಡಿಕೊಂಡು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು. ದೇವರಿಗೆ ಸಪಾದ ಭಕ್ಷ್ಯ ಸಿಹಿ ಸಜ್ಜಿಗೆಯನ್ನು ಮಾಡಿ ಭಕ್ತಿಯಿಂದ ನೈವೇದ್ಯ ಮಾಡಬೇಕು. ಆಮೇಲೆ ಬಂಧು ಬಳಗ ಬ್ರಾಹ್ಮಣರಿಂದ ಯುಕ್ತನಾಗಿ ಕಥೆಯನ್ನು ಕೇಳಿ ಪ್ರಸಾದವನ್ನು ಸ್ವೀಕರಿಸಿ ಭೋಜನ ಮಾಡಬೇಕು. ಸಾಧ್ಯವಿದ್ದರೆ ನೃತ್ಯ ಗೀತಾದಿ ಸೇವೆಯನ್ನು ಸಲ್ಲಿಸಬೇಕು. ಈ ರೀತಿಯಾಗಿ ಆಚರಿಸುವವನ ಇಷ್ಟಾರ್ಥಗಳು ಪೂರ್ಣವಾಗುವುವು. ವಿಶೇಷವಾಗಿ ಕಲಿಯುಗದಲ್ಲಿ ಇದು ಸುಲಭೋಪಾಯವಿರುವುದು. ಇತಿ ಶ್ರೀ ಸ್ಕಂದ ಪುರಾಣೆ ಶ್ರೀ ಸತ್ಯನಾರಾಯಣ ಕಥಾಯಂ ಪ್ರಥಮೋಧ್ಯಾಯಃ ಸಂಪೂರ್ಣಂ. ಅಧ್ಯಾಯ 2. ಸೂತರು ಶೌನಕಾದಿ ಋಷಿಗಳಿಗೆ ಹೇಳಲಾರಂಭಿಸಿದರು. ರಮ್ಯವಾದ ಕಾಶಿಪಟ್ಟಣದಲ್ಲಿ ದರಿದ್ರನಾದ ಬ್ರಾಹ್ಮಣನಿದ್ದನು. ಅವನು ಉದರಂಭರಣಾರ್ಥವಾಗಿ ದಿನಾಲೂ ಸಂಚರಿಸುತ್ತಿದ್ದನು. ಅವರ ಮೇಲೆ ಅನುಗ್ರಹ ಮಾಡಬೇಕೆಂದು ಭಗವಂತನು ವೃದ್ಧ ಬ್ರಾಹ್ಮಣನ ವೇಷದಿಂದ ಬಂದು ಅವನಿಗೆ ಹೇಳಿದನು, ಹೇ ವಿಪ್ರನೇ, ನೀನು ಇಚ್ಛಿತ ಫಲಗಳನ್ನು ಕೊಡುವ ಸತ್ಯನಾರಾಯಣ ವ್ರತವನ್ನು ಮಾಡು. ಆ ವ್ರತವನ್ನು ಆಚರಿಸುವುದರಿಂದ ಮಾನವನು ಸರ್ವ ದುಃಖಗಳಿಂದ ಮುಕ್ತನಾಗುವನು.
ಎಂದು ಆವೃತದ ವಿಧಾನವನ್ನು ಹೇಳಿ ವೃದ್ಧ ಬ್ರಾಹ್ಮಣನಾದ ಪರಮಾತ್ಮನು ಅಂತರ್ಧಾನ ಹೊಂದಿದನು. ಈ ವ್ರತವನ್ನು ಮಾಡಬೇಕೆಂಬ ಯೋಚನೆಯಲ್ಲಿ ಆ ಬ್ರಾಹ್ಮಣನಿಗೆ ಅಂದು ರಾತ್ರಿ ನಿದ್ದೆ ಬರಲಿಲ್ಲ. ಮಾರನೇ ದಿನ ಬೆಳಗ್ಗೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುವೆನೆಂದು ಸಂಕಲ್ಪ ಮಾಡಿ ಅವನು ಭಿಕ್ಷೆಗಾಗಿ ಹೊರಟನು. ಆ ದಿನ ಅವನಿಗೆ ಬಹಳ ದ್ರವ್ಯವು ಪ್ರಾಪ್ತವಾಯಿತು. ಆ ದ್ರವ್ಯದಿಂದ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಿದನು. ಆ ವ್ರತದ ಪ್ರಭಾವದಿಂದ ಸರ್ವ ದುಃಖಗಳಿಂದ ಮುಕ್ತನಾಗಿ ಸಕಲ ಸಂಪತ್ತನ್ನು ಪಡೆದನು. ಆಮೇಲೆ ಅವನು ಪ್ರತಿ ತಿಂಗಳು ವ್ರತವನ್ನು ಮಾಡಿದನು. ಹೀಗೆ ನಾರದರಿಗೆ ನಾರಾಯಣನು ಹೇಳಿದ್ದನ್ನೇ ನಾನು ನಿಮಗೆ ಹೇಳಿದ್ದೇನೆ. ಈ ವ್ರತವನ್ನು ಮತ್ತೆ ಯಾರು ಆಚರಿಸಿದರೆಂಬುದನ್ನು ಶೌನಕಾದಿಗಳು ಕೇಳಲಾಗಿ ಸೂತರು ಹೇಳಿದರು. ಒಮ್ಮೆ ಬ್ರಾಹ್ಮಣೋತ್ತಮನು ಶ್ರೀ ಸತ್ಯನಾರಾಯಣನ ವ್ರತವನ್ನು ಭಕ್ತಿಯಿಂದ ಮಾಡುತ್ತಿರುವಾಗ ಒಬ್ಬ ಕಟ್ಟಿಗೆ ಹೊರೆಯನ್ನು ಹೊರಗೆ ಇಟ್ಟು ಬ್ರಾಹ್ಮಣನ ಮನೆಯೊಳಗೆ ಹೋದನು. ಆ ಬ್ರಾಹ್ಮಣನು ಮಾಡುವ ವ್ರತವನ್ನು ನೋಡಿ ಆ ವ್ರತ ವಿಧಾನವನ್ನು ಮತ್ತು ಲಭಿಸುವ ಫಲವನ್ನು ಅರಿತುಕೊಂಡು ಆನಂದದಿಂದ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಸ್ವಗ್ರಾಮಕ್ಕೆ ಹೋದನು. ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಬೇಕೆಂದು ಸಂಕಲ್ಪಿಸಿ ಆ ಕಟ್ಟಿಗೆ ಮಾರುವವನು ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ನಗರಕ್ಕೆ ಹೋಗಿ ಮಾರಲಾಗಿ ಅವನಿಗೆ ಹೆಚ್ಚು ಹಣವು ದೊರಕಿತು. ಹರ್ಷದಿಂದ ವ್ರತಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ಸ್ವಗೃಹದಲ್ಲಿ ವಿಧಿಪೂರ್ವಕವಾಗಿ ವ್ರತವನ್ನು ಮಾಡಿದನು. ಇಹಲೋಕದಲ್ಲಿ ಸುಖವನ್ನು ಭೋಗಿಸಿ ಕೊನೆಗೆ ಸತ್ಯಪುರಕ್ಕೆ ಪ್ರಯಾಣ ಮಾಡಿದನು. ಇತಿ ಶ್ರೀ ಸ್ಕಂದ ಪುರಾಣೆ ರೇವಾಖಂಡೆ ಶ್ರೀ ಸತ್ಯನಾರಾಯಣ ಕಥಾಯಾಂ ಪರಮ ಪಾವನವಾದ ಈ ಶ್ರೀ ಸತ್ಯನಾರಾಯಣ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸುವವರಿಗೆ ಮತ್ತು ಪುಣ್ಯಪ್ರದವಾದ ಕಥೆಯನ್ನು ಕೇಳುವವರಿಗೆ ದೇವರ ಅನುಗ್ರಹದಿಂದ ಸಕಲ ಐಶ್ವರ್ಯವೂ ಲಭಿಸುವುದು. ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣನ ವ್ರತವು ವಿಶೇಷವಾಗಿ ಫಲಪ್ರದವಾಗಿರುವುದು. ಪ್ರತಿನಿತ್ಯವೂ ಇದನ್ನು ಓದುವ ಕೇಳುವ ಜನರ ಪಾಪಗಳು ಭಗವಂತನ ಅನುಗ್ರಹದಿಂದ ಪರಿಹಾರವಾಗುವವು. ದ್ವಿತೀಯೋಧ್ಯಾಯ ಸಂಪೂರ್ಣಂ. ಅಧ್ಯಾಯ 3. ಸೂತರು ವ್ರತದ ಬಗ್ಗೆ ಮುಂದೆ ಹೇಳಲಾರಂಭಿಸಿದರು. ಋಷಿಗಳೇ ಕೇಳಿರಿ. ಪೂರ್ವದಲ್ಲಿ ಉಲ್ಕಾಮುಖವೆಂಬ ಪರಮ ಧಾರ್ಮಿಕನಾದ ರಾಜನಿದ್ದನು. ಆತನಿಗೆ ಪತಿವ್ರತೆಯಾದ ಹೆಂಡತಿ ಇದ್ದಳು. ಒಮ್ಮೆ ಆ ದಂಪತಿಗಳು ನದೀ ತೀರದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಿದರು. ಆ ಸಮಯದಲ್ಲಿ ವರ್ತಕನಾದ ಸಾಧುವು ತನ್ನ ನೌಕೆಯನ್ನು ದಂಡೆಯಲ್ಲಿ ನಿಲ್ಲಿಸಿ ಆ ಸ್ಥಳಕ್ಕೆ ಬಂದು ರಾಜನ ಮುಖದಿಂದ ಸಂತತಿದಾಯಕ ಶ್ರೀ ಸತ್ಯನಾರಾಯಣನ ವ್ರತ ವಿಧಾನವನ್ನು ತಿಳಿದುಕೊಂಡು ಆನಂದದಿಂದ ಮನೆಗೆ ಮರಳಿದನು. ಮನೆಯಲ್ಲಿ ಸಾಧುವು ಹೆಂಡತಿಯಾದ ಲೀಲಾವತಿಗೆ ಸಂತತಿಯಾದ ನಂತರ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸುವೆನು ಎಂದು ಹೇಳಿ ಆನಂದದಿಂದ ಇರಹತ್ತಿದನು. ಶ್ರೀ ಸತ್ಯದೇವನ ಕೃಪೆಯಿಂದ ಲೀಲಾವತಿಯು ಗರ್ಭಿಣಿಯಾದಳು. 10ನೆಯ ತಿಂಗಳಲ್ಲಿ ಕನ್ಯಾರತ್ನವನ್ನು ಪ್ರಸೂತಳಾದಳು. ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯುವ ಕೂಸಿಗೆ ಕಲಾವತಿ ಎಂದು ನಾಮಕರಣ ಮಾಡಿದರು. ಆಗ ಲೀಲಾವತಿಯು ಸಂಕಲ್ಪಿಸಿದ ವ್ರತವನ್ನು ಏಕೆ ಮಾಡಲಿಲ್ಲ ಎಂದು ಪತಿಯನ್ನು ಕೇಳಿದಳು. ಅದಕ್ಕೆ ಸಾಧುವು ಅವಳ ವಿವಾಹ ಸಮಯದಲ್ಲಿ ವ್ರತವನ್ನು ಸಾಂಗಗೊಳಿಸುವೆ ಎಂದು ಪತ್ನಿಗೆ ಸಮಾಧಾನ ಹೇಳಿ ಪಟ್ಟಣಕ್ಕೆ ವ್ಯಾಪಾರಕ್ಕೆ ಹೋದನು. ಕಲಾವತಿಯು ದೊಡ್ಡವಳಾದ ಮೇಲೆ ವಿವಾಹಕ್ಕೆ ಯೋಗ್ಯವಾಗಿರುವಳೆಂದು ಸಾಧುವು ಆಲೋಚಿಸಿ ಯೋಗ್ಯ ವರನನ್ನು ಹುಡುಕಲು ದೂತರನ್ನು ಕಳುಹಿಸಿದನು. ದೂತನು ಕಾಂಚನ ನಗರದಿಂದ ಯೋಗ್ಯನಾದ ಒಬ್ಬ ವಣಿಕ್ಷುತ್ರನನ್ನು ಕರೆತಂದನು. ಸಾಧುವು ಅವನಿಗೆ ವಿಧಿಪೂರ್ವಕವಾಗಿ ಕನ್ಯಾದಾನ ಮಾಡಿಕೊಟ್ಟನು. ಆ ಕಾಲದಲ್ಲಿಯೂ
ಸಂಕಲ್ಪಿಸಿದ ವ್ರತವನ್ನು ಮರೆತು ಬಿಟ್ಟನು. ಆಮೇಲೆ ಸಾಧುವು ತನ್ನ ಅಳಿಯನೊಂದಿಗೆ ರತ್ನಸಾರಾಪುರದಲ್ಲಿ ವ್ಯಾಪಾರ ಮಾಡಿದ ಬಳಿಕ ಚಂದ್ರಕೇತು ರಾಜನ ಪಟ್ಟಣಕ್ಕೆ ಬಂದನು. ಆಗ ಪರಮಾತ್ಮನು ಕೋಪದಿಂದ ದಾರುಣವಾದ ದುಃಖ ಉಂಟಾಗಲೆಂದು ಸಾಧುವಿಗೆ ಶಾಪವಿತ್ತನು. ಪರಮಾತ್ಮನ ಮಾಯೆಯಿಂದ ಚೋರನು ರಾಜನ ಅರಮನೆಯಿಂದ ಧನವನ್ನು ಅಪಹರಿಸಿದನು. ಹಿಡಿಯಲು ಬರುತ್ತಿರುವ ದೂತರನ್ನು ನೋಡಿ ಕಳ್ಳರು ಭಯದಿಂದ ರಾಜದ್ರವ್ಯವನ್ನು ಸಾಧು ಮತ್ತು ಅಳಿಯನಿರುವ ಸ್ಥಳದಲ್ಲಿ ಚೆಲ್ಲಿ ಅಡಗಿಕೊಂಡರು. ರಾಜಸೇವಕರು ಬಂದು ರಾಜದ್ರವ್ಯವನ್ನು ನೋಡಿ ಇವರಿರುವರೇ ಚೋರರೆಂದು ತಿಳಿದು ರಾಜನ ಬಳಿಗೆ ಒಯ್ದ ರಾಜಾಜ್ಞೆಯ ಮೇರೆಗೆ ಅವರನ್ನು ಕಾರಾಗೃಹದಲ್ಲಿ ಇಟ್ಟರು. ಶಾಪದ ಮೂಲಕ ಸಾಧುವಿನ ಸಂಪತ್ತನ್ನು ಚೋರರು ಅಪಹರಿಸಿದರು. ಹೀಗಾಗಿ ಬಹು ಕಷ್ಟದಿಂದ ಕಲಾವತಿ ಮತ್ತು ಲೀಲಾವತಿ ಇವರಿಬ್ಬರು ಉದರಂಬಣಾರ್ಥವಾಗಿ ಮನೆ ಮನೆಗೆ ಅಲೆದಾಡಬೇಕಾಯಿತು. ಒಂದು ದಿವಸ ಹಸಿವೆಯಿಂದ ಬಳಲಿದ ಕಲಾವತಿಯು ಒಬ್ಬ ಬ್ರಾಹ್ಮಣನ ಮನೆಗೆ ಹೋದಳು. ಅಲ್ಲಿ ಶ್ರೀ ಸತ್ಯನಾರಾಯಣನ ಪೂಜೆಯು ನಡೆದಿತ್ತು. ಅವಳು ಕಥೆಯನ್ನು ಕೇಳಿ ಪ್ರಸಾದ ಸೇವಿಸಿ ರಾತ್ರಿ ಮನೆಗೆ ಹೋದಳು. ಅವಳ ಮುಖದಿಂದ ಇಚ್ಛಿತ ಫಲ ಕೊಡುವ ವ್ರತವನ್ನು ಕೇಳಿ ಲೀಲಾವತಿಯು ಭಕ್ತಿಯಿಂದ ವ್ರತವನ್ನು ಮಾಡಿ ಪತಿಯು ಅಳಿಯನು ಮನೆಗೆ ಬರಲೆಂದು ತಮ್ಮೆಲ್ಲರ ಅಪರಾಧವನ್ನು ಕ್ಷಮಿಸಲೆಂದು ದೇವರಿಗೆ ಬೇಡಿಕೊಂಡಳು. ಈ ವ್ರತದಿಂದ ಸಂತುಷ್ಟನಾದ ಭಗವಂತನು ಚಂದ್ರಕೇತು ರಾಜನ ಸ್ವಪ್ನದಲ್ಲಿ ಹೋಗಿ, ರಾಜನೇ, ನೀನು ವ್ಯಾಪಾರಿಗಳಿಬ್ಬರನ್ನು ಬಂಧನ ಮುಕ್ತ ಮಾಡು, ಇಲ್ಲದಿದ್ದರೆ ರಾಜ್ಯ ಸಹಿತವಾಗಿ ನಿನ್ನನ್ನು ನಾಶ ಮಾಡುವೆನು ಎಂದು ಹೇಳಿದನು. ಮಾರನೇ ದಿನ ರಾಜನು ಅವರಿಬ್ಬರನ್ನು ಬಂಧನ ಮುಕ್ತ ಮಾಡಿದನು. ಅವರಿಗೆ ವಸ್ತ್ರಾಲಂಕಾರಗಳನ್ನು ಕೊಟ್ಟು ನೀವು ಹೋಗಿ ಬನ್ನಿರಿ ಎಂದು ಅವರನ್ನು ಬೀಳ್ಕೊಟ್ಟನು. ಮಾವ ಅಳಿಯರಿಬ್ಬರು ರಾಜನಿಗೆ ನಮಸ್ಕರಿಸಿ ಸ್ವಗ್ರಾಮಕ್ಕೆ ಹೊರಟರು. ಇತಿ ಶ್ರೀ ಸ್ಕಂದ ಪುರಾಣೆ ರೇವಾಖಂಡೆ ಶ್ರೀ ಸತ್ಯನಾರಾಯಣ ಕಥಾಯಾಂ ತೃತೀಯೋಧ್ಯಾಯಃ. ಅಧ್ಯಾಯ 4. ಸಾಧುವು ಅವನ ಅಳಿಯನು ತಮ್ಮ ಊರಿಗೆ ಹೊರಟರು. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಸಾಧುವನ್ನು ಪರೀಕ್ಷಿಸಬೇಕೆಂದು ಭಗವಂತನು ಸನ್ಯಾಸಿಯ ವೇಷದಿಂದ ಬಂದು, ಸಾಧುವೆ, ನಿನ್ನ ನೌಕೆಯಲ್ಲಿ ಏನಿರುವುದು ಎಂದು ಪ್ರಶ್ನಿಸಿದನು. ಆಗ ಮದೋನ್ಮತ್ತನಾದ ಸಾಧುವು, ಸನ್ಯಾಸಿಯೇ, ನಮ್ಮ ನೌಕೆಯು ಎಲೆ ಬಳ್ಳಿಗಳಿಂದ ತುಂಬಿದೆ ಎಂದು ಉತ್ತರಿಸಿದನು. ಆ ಕಠೋರ ವಚನವನ್ನು ಕೇಳಿ, ನೀನು ನುಡಿದಂತೆಯೇ ಆಗಲಿ ಎಂದು ಹೇಳಿ ಸನ್ಯಾಸಿಯು ಸಮುದ್ರ ತೀರಕ್ಕೆ ಹೋದನು. ಆಮೇಲೆ ಸಾಧುವು ನಿತ್ಯ ಕರ್ಮಗಳನ್ನು ಪೂರೈಸಿ ಎಲೆ ಬಳ್ಳಿಗಳಿಂದ ತುಂಬಿದ ತನ್ನ ನೌಕೆಯನ್ನು ನೋಡಿ ದುಃಖದಿಂದ ಮೂರ್ಛೆ ಹೋದನು. ಸ್ವಲ್ಪ ಹೊತ್ತಿನಲ್ಲಿ ಎಚ್ಚೆತ್ತು ಶೋಕಿಸಹತ್ತಿದನು. ಆ ಸನ್ಯಾಸಿಯ ಶಾಪದಿಂದ ಹೀಗಾಗಿದೆ. ಆದ್ದರಿಂದ ನಾವು ಸನ್ಯಾಸಿಗೆ ಶರಣು ಹೋದರೆ ನಮ್ಮ ಮನೋರಥವು ಪೂರ್ಣವಾಗುವುದು ಎಂದು ಅಳಿಯನು ಹೇಳಿದನು. ಅಳಿಯನ ಮಾತಿನಂತೆ ಸಾಧುವು ಸನ್ಯಾಸಿಯ ಬಳಿಗೆ ಹೋಗಿ ಭಕ್ತಿಯಿಂದ ನಮಸ್ಕರಿಸಿ ನನ್ನ ಅಪರಾಧವನ್ನು ಕ್ಷಮಿಸೆಂದು ಪ್ರಾರ್ಥಿಸಿದನು. ಯತಿಯು, ಸಾಧುವೆ, ನೀನು ಸಂಕಲ್ಪಿಸಿದ ನನ್ನ ವ್ರತವನ್ನು ತ್ಯಜಿಸಿದ್ದಕ್ಕೆ ನಿನಗೆ ಈ ರೀತಿಯಾಗಿ ದುಃಖವು ಪ್ರಾಪ್ತವಾಗಿದೆ ಎಂದು ಅಂದನು. ಆ ಮಾತನ್ನು ಕೇಳಿ ಸಾಧುವು, ಯತಿಯೇ, ಪರಮಾತ್ಮನೆಂದು ತಿಳಿದು ಅನನ್ಯ ಭಕ್ತಿಯಿಂದ ಸ್ತೋತ್ರ ಮಾಡುತ್ತಾ ಶರಣಾಗತನಾದ ನಿನ್ನನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದನು. ಸನ್ಯಾಸಿಯು ಸಾಧುವಿನ ಮೇಲೆ ಕೃಪೆ ಮಾಡಿ ಅಂತರ್ಧಾನ ಹೊಂದಿದನು. ಸಾಧುವು ನೌಕೆಯ ಹತ್ತಿರ ಬಂದು ನೋಡಲಾಗಿ ನೌಕೆಯಲ್ಲಿ ಮೊದಲಿನಂತೆ ಸಂಪತ್ತನ್ನು ಕಂಡು ಸಂತೋಷದಿಂದ ವಿಧಿಪೂರ್ವಕವಾಗಿ ವ್ರತವನ್ನು ಆಚರಿಸಿ ಪ್ರಯಾಣ ಬೆಳೆಸಿದನು. ರತ್ನಪುರಿಯ ಸಮೀಪಕ್ಕೆ ಬಂದ ಕೂಡಲೇ ದೂತನ ಮುಖಾಂತರ ತಾವು ಬಂದ ವಾರ್ತೆಯನ್ನು ಹೇಳಿ ಕಳುಹಲು ದೂತನು ಮನೆಗೆ ಹೋಗಿ ಸಾಧುವಿನ ಹೆಂಡತಿಯಾದ ಲೀಲಾವತಿಯು ಹರ್ಷಿತಳಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಕಲಾವತಿಗೆ
ಪತಿಯ ದರ್ಶನಕ್ಕೆ ಹೋಗುತ್ತೇನೆ, ನೀನು ಬೇಗ ಬಾ ಎಂದು ಹೇಳಿ ಹೋದಳು. ಆಗ ಕಲಾವತಿಯು ವ್ರತವನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕರಿಸದೆ ಹೋದಳು. ಪರಮಾತ್ಮನು ಕ್ರೋಧಗೊಂಡು ಆಕೆಯ ಗಂಡನನ್ನು ಮತ್ತು ನೌಕೆಯನ್ನು ನೀರಿನಲ್ಲಿ ಮುಳುಗಿಸಿದನು. ಆದ್ದರಿಂದ ಕಲಾವತಿಯು ತನ್ನ ಗಂಡನನ್ನು ಕಾಣದೆ ನೀರಿನಲ್ಲಿ ಮುಳುಗಿ ತೀರಿ ಹೋದರೆಂದು ಶೋಕ ಮಾಡುತ್ತಾ ಗಂಡನ ಪಾದುಕೆಗಳೊಂದಿಗೆ ಸಹಗಮನ ಮಾಡಲು ನಿಶ್ಚಯಿಸಿದಳು. ಕಲಾವತಿಯ ಈ ಸ್ಥಿತಿಯನ್ನು ಕಂಡು ಸಾಧುವು ಭಕ್ತಿಯಿಂದ ಯಥಾಸಾಂಗವಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತೇನೆ ಎಂದು ಸರ್ವರ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಾ ಸಾಷ್ಟಾಂಗ ಪ್ರಣಾಮ ಮಾಡಿದನು. ಸಾಧುವಿನ ಭಕ್ತಿಯುತವಾದ ಮಾತನ್ನು ಕೇಳಿ ಸತ್ಯದೇವರು ಆಕಾಶವಾಣಿಯಿಂದ ಹೇಳಿದರು, ನಿನ್ನ ಮಗಳು ಪ್ರಸಾದವನ್ನು ಸ್ವೀಕರಿಸಿ ಬಂದರೆ ಪತಿಯನ್ನು ಪಡೆಯುವಳು. ಕಲಾವತಿಯು ಪ್ರಸಾದವನ್ನು ಸ್ವೀಕರಿಸಿ ಬಂದಳು. ಆಗ ಪತಿಯ ದರ್ಶನವಾಯಿತು. ಸಾಧುವು ಪ್ರತಿ ಪೌರ್ಣಿಮಾ ಮತ್ತು ಸಂಕ್ರಾಂತಿಗಳಲ್ಲಿ ಸತ್ಯದೇವರ ಪೂಜೆಯನ್ನು ಮಾಡಿ ಇಹದಲ್ಲಿ ಸುಖ ಹೊಂದಿ ಅಂತ್ಯದಲ್ಲಿ ಮೋಕ್ಷ ಪಡೆದನು. ಇತಿ ಶ್ರೀ ಸ್ಕಂದಪುರಾಣೇ ರೇವಾಖಂಡೇ ಶ್ರೀ ಸತ್ಯನಾರಾಯಣ ಕಥಾಯಾಂ ಚತುರ್ಥೋಧ್ಯಾಯಃ. ಅಧ್ಯಾಯ 5. ಮುನಿಗಳೇ, ಬೇರೊಂದು ಕಥೆಯನ್ನು ಹೇಳುತ್ತೇನೆ ಕೇಳಿರಿ ಎಂದು ಸೂತ ಪುರಾಣಿಕರು ಹೇಳುತ್ತಾರೆ. ತುಂಗಧ್ವಜನೆಂಬ ರಾಜನಿದ್ದನು. ಅವನು ಪ್ರಸಾದವನ್ನು ತ್ಯಜಿಸಿದ್ದರಿಂದ ಹೇಗೆ ದುಃಖಕ್ಕೀಡಾದನೆಂದರೆ, ಆ ರಾಜನು ಬೇಟೆಗಾಗಿ ಅರಣ್ಯಕ್ಕೆ ಹೋಗಿ ಬೇಟೆಯಾಡಿ ಬರುವಾಗೆ ಮಾರ್ಗದಲ್ಲಿ ಗೋಪಾಲಕರು ಮಾಡುವ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ನೋಡಿದನು. ಆದರೆ ಅವನು ದರ್ಪದಿಂದ ಅಲ್ಲಿಗೆ ಹೋಗಲಿಲ್ಲ, ದೇವರಿಗೆ ನಮಸ್ಕಾರ ಸಹ ಮಾಡಲಿಲ್ಲ. ಆಮೇಲೆ ಗೋಪಾಲಕರು ರಾಜನ ಹತ್ತಿರ ಪ್ರಸಾದವನ್ನಿಟ್ಟು ತಾವು ಯಥೇಚ್ಛವಾಗಿ ಸ್ವೀಕರಿಸಿದರು. ರಾಜನು ಪ್ರಸಾದವನ್ನು ತ್ಯಜಿಸಿದ್ದರಿಂದ ಅವನ 100 ಮಂದಿ ಮಕ್ಕಳು ಸತ್ತರು, ಧನಧಾನ್ಯಾದಿಗಳು ನಷ್ಟವಾದವು. ಆಗ ರಾಜನು ಸತ್ಯದೇವರ ಅವಕೃಪೆಯಿಂದ ಈ ರೀತಿಯಾಗಿ ದುಃಖವು ಉಂಟಾಯಿತೆಂದು ತಿಳಿದು ಗೋಪಾಲಕರಿಂದ ಕೂಡಿಕೊಂಡು ಭಕ್ತಿಯಿಂದ ಶ್ರೀ ಸತ್ಯನಾರಾಯಣ ವ್ರತವನ್ನಾಚರಿಸಿದನು. ದೇವರ ಅನುಗ್ರಹದಿಂದ ರಾಜನು ಪುನಃ ಧನಪುತ್ರಾದಿಗಳನ್ನು ಪಡೆದನು. ಇಹದಲ್ಲಿ ಸುಖವನ್ನು ಹೊಂದಿದನು. ಕೊನೆಗೆ ಸತ್ಯಲೋಕವನ್ನು ಹೊಂದಿದನು. ಪರಮ ಪಾವನವಾದ ಈ ಶ್ರೀ ಸತ್ಯನಾರಾಯಣ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸುವವರಿಗೆ ಮತ್ತು ಪುಣ್ಯಪ್ರದವಾದ ಕಥೆಯನ್ನು ಕೇಳುವವರಿಗೆ ದೇವರ ಅನುಗ್ರಹದಿಂದ ಸಕಲ ಐಶ್ವರ್ಯವೂ ಲಭಿಸುವುದು. ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣನ ವ್ರತವು ವಿಶೇಷವಾಗಿ ಫಲಪ್ರದವಾಗಿರುವುದು. ಪ್ರತಿನಿತ್ಯವೂ ಇದನ್ನು ಓದುವ ಕೇಳುವ ಜನರ ಪಾಪಗಳು ಭಗವಂತನ ಅನುಗ್ರಹದಿಂದ ಪರಿಹಾರವಾಗುವವು. ಇತಿ ಶ್ರೀ ಸ್ಕಂದಪುರಾಣೇ ರೇವಾಖಂಡೇ ಶ್ರೀ ಸತ್ಯನಾರಾಯಣ ಕಥಾಯಾಂ ಪಂಚಮೋಧ್ಯಾಯಃ ಸಂಪೂರ್ಣಂ. ಇಲ್ಲಿಗೆ ಸಂಕ್ಷಿಪ್ತ ಸತ್ಯನಾರಾಯಣ ಕಥೆಯು ಮುಗಿಯಿತು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.